ನಮಃ. ತ್ರಿಕಾಲವಂಗರು ಪ್ರಜ್ವರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಭೂಮಿಯಾಗಿರ್ತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ಪಾಟೀಲ್ ಮನೆತನದ ಹಿರಿಯರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಈ ಧರ್ಮಸಭೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಸದ್ಗುರು ಸಮರ್ಥ ಮಹಾದೇವ ಮಹಾರಾಜರ ದಿವ್ಯಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಇನ್ನೊಬ್ಬ ಪಾವನ ಸಾನ್ನಿಧ್ಯ ವಹಿಸಿಕೊಂಡಿರತಕ್ಕಂಥ ಸದ್ಗುರು ಸಮರ್ಥ ಗಿರ್ಮಲಪ್ಪ ಮಹಾರಾಜರ ಬನ್ನಟ್ಟಿ ಇವರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಅತ್ಯಂತ ಆತ್ಮೀಯರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀಶೈಲ್ ಜಗಪ್ಪನವರ ಆದಿಯಾಗಿ ಎಲ್ಲ ಸಂಗೀತ ಬಳಗಕ್ಕೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ಇವತ್ತು ಪಾಟೀಲ್ ಮನೆತನದಲ್ಲಿ ಹಿರಿಯರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಾವೆಲ್ಲ. ನಾ ಏನು ವಿಷಯದ ಬಹಳ ಆಳಕ್ಕೆ ಹೋಗೋದಿಲ್ಲ. ಇವತ್ತು ಕಲಿಯುಗದೊಳಗೆ ಏನು ನಡೀತಾ ಇದೆ ಅಂತಕ್ಕಂಥ ಒಂದು ಎರಡು ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೀನಿ. ತಂದೆ ತಾಯಿಗಳನ್ನ ಕೊಳಿಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ. ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಭಾಗಿನ ಕೊಡುವ ನೆಂಟರಿದ್ದಾರೆ. ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಓದಿಸುವ ಶಿಷ್ಯರಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಹಿರಿಯರಾಗಿ ಹೋಗಿರ್ತಕ್ಕಂಥವ್ರು ಪಾಟೀಲ್ ಮನೆತನದೊಳಗ ಆ ಹಿರಿಯರ ಪುಣ್ಯ ಸ್ಮರಣೆಯನ್ನು ಯಾಕೆ ಮಾಡುತ್ತಾ ಇದ್ದಾರೆ ಅಂತಂದ್ರ ಆ ಮನೆತನದೊಳಗ ಮುದ್ದು ಮಕ್ಕಳಿಗೆ ಎಲ್ಲರಿಗೆ ಒಂದು ಸಂಸ್ಕಾರವನ್ನ ಹಾಕಿ ಕೊಟ್ಟಾರ ಅಂತೇಳಿ ಅಧ್ಯಾತ್ಮದ ತಳದಿ ಮ್ಯಾಗ ಅವರ ಪುಣ್ಯ ಸ್ಮರಣೆಯನ್ನು ನಾವು ಮಾಡುತ್ತಾ ಇದ್ದೀವಿ. ಆದ್ರೆ ಇವತ್ತಿನ ಕಲಿಯುಗದೊಳಗೆ ಎಂತೆಂತ ಕಾಲಗಳು ನಡೆದಾವ ಅಂತಂದ್ರ ಬೆಳಗಾವಿ ಜಿಲ್ಲೆ ಬೆಳಗಾವಿ ಒಳಗೆ ಮನೆ ನಡೆದಿರ್ತಕ್ಕಂಥ ಘಟನೆ ಇದು. ಗಟ್ಟಿ ಅಂತೇಳಿ ಒಬ್ಬ ಕಂಡಕ್ಟರ್ ಅವ ಬೆಳಗಾವಿಯಿಂದ 80 ವರ್ಷದ ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ತಾಯಿಯನ್ನ ಬೆಳಗಾವಿಯಿಂದ ಗಾಡಿಯೊಳಗೆ ಹಾಕೊಂಡು ಬಂದು ಮಧ್ಯರಾತ್ರಿ 1 ಗಂಟೆಗೆ ಕಾಪಿ ಗುಡ್ಡದ ಹತ್ರ ಕೆಳಗೆ ನುಗ್ಗಿಸಿ ಹೋಗ್ತಾನೆ. ಇದು ಕಲಿಯುಗದೊಳಗೆ ನಡೀತಿರ್ತಕ್ಕಂಥ. ಇನ್ನೊಬ್ಬರು ದಾವಣಗೆರೆ ಒಳಗೆ ಮಣ್ಮನೆ ನಡೆದ ಘಟನೆ ಇದು. ತಂದೆ ಸಾಯ್ತಾನ, ತಾಯಿ ಕಣ್ಣೀರ್ ಹಾಕುವಾಗ ಯಾರೋ ಒಬ್ಬರು ಫೋನ್ ಹಚ್ಚಿ ಮಕ್ಕಳಿಗೆ ಹೇಳ್ತಾರ, ಒಬ್ಬ ಮಗ ಆಸ್ಟ್ರೇಲಿಯಾದೊಳಗದಾನ, ಇನ್ನೊಬ್ಬ ಮಗ ದಕ್ಷಿಣ ಆಫ್ರಿಕಾದೊಳಗದಾನ. ಇಬ್ರು ಮಕ್ಕಳಿಗೆ ಫೋನ್ ಹಚ್ಚಿದ್ರು, ಅವ್ರು ಮಾತಾಡ್ಕೊಂಡು ಹೇಳ್ತಾರ, ಇಬ್ರು ಮಕ್ಕಳ ತಂದೆ ತೀರ್ಕೊಂಡಾನ, ಶರೀರ ನೋಡ್ಲಿಕ್ಕೆ ಬರೀ ನಿಮ್ ಸಲುವಾಗಿ ಮುಖ ಇಡ್ತೀನಿ, ಇನ್ನ ಮಣ್ಣು ಮಾಡಂಗಿಲ್ಲ ಅಂತಂದಾಗ ಇಬ್ರು ಮಕ್ಕಳು ಫೋನ್ ಹಚ್ಚಿ ಹೇಳ್ತಾರ, ಒಬ್ಬ ಹೇಳ್ತಾನ ಅದರೊಳಗೆ, ಇವತ್ತ ತಂದೆ ತೀರ್ಕೊಂಡ ನೀನ್ ಹೋಗು, ನಾಳೆ ತಾಯಿ ತೀರ್ಕೊಂಡಾಗ ನಾನು ಹೋಗ್ತೀನಿ. ತಂದೆ ತಾಯಿಯ ಶರೀರವನ್ನು ಹಂಚ್ಕೊಳ್ಳಿಕ್ಕತ್ತಾರ, ರಕ್ತ ಮಾಂಸವನ್ನು ಹಂಚ್ಕೊಂಡು 9 ತಿಂಗಳ ಗರ್ಭದೊಳಗೆ ಇಟ್ಟುಕೊಂಡು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನ ಮರೆತು ಎಲ್ಲೆಲ್ಲೋ ಹೊರದೇಶದೊಳಗೆ ಅದಾರ ಅಂತಂದ್ರೆ ಎಲ್ಲಿ ಹೊಂಟದ ಸಂಸ್ಕಾರ. ಇವತ್ತಿದೆಲ್ಲ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಹಾರಾಜರನ್ನ ಅಧ್ಯಾತ್ಮದ ತೊಳೆಯದ ಮೇಲೆ ಮಹಾತ್ಮರ ನುಡಿಗಳನ್ನ ಜ್ಞಾನಾಮೃತವನ್ನ ಕೇಳ್ತಾ 4 ನುಡಿಗಳನ್ನ ಮತ್ತೊಬ್ಬರಿಗೆ ಹಂಚುವಂತ ಕಾರ್ಯವನ್ನು ಏನು ಮಾಡ್ತಾ ಇದ್ರೆ ಇದೆಲ್ಲ ಮಾದರಿ ಆಗಬೇಕು ನಮಗೆ. ಇವತ್ತು ಕಲಿಯುಗದೊಳಗೆ ಏನ್ ನಡೆದದು ನೋಡಿ. ಮೊನ್ನೆ ಒಬ್ಬ ವಯಸ್ಸಾಗಿರ್ತಕ್ಕಂಥ ತಾಯಿ ಏನಿದೆ ಬಿಜಾಪುರ ಜಿಲ್ಲೆ ಭಾಗದೊಳಗೆ 70-75 ವರ್ಷದ ಮುಪ್ಪಾವಸ್ಥೆ ಒಬ್ಬ ತಾಯಿಯನ್ನ ಗಂಡ ಮಕ್ಕಳೆಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನ 2 ಜನ ಹೆಣ್ಣು ಮಕ್ಕಳು ಮದುವೆಯಾಗಿ ಇಬ್ರು ತಾಯಿದ್ರಿಗೆ 2 ಮಕ್ಕಳದಾವ, ಆಸ್ತಿ ಅದ. ಅದರ ತಾಯಿ ಹತ್ರ ಇರ್ತಕ್ಕಂಥ 10 ಲಕ್ಷ ರೂಪಾಯಿ ಸಲುವಾಗಿ ಪ್ರವಾಸಕ್ಕೆ ಹೋಗಿ ಬರೋನು ಕರ್ಕೊಂಡು ಅಂತೇಳಿ ತಾಯಿಯನ್ನ ಕರ್ಕೊಂಡಾಗ ಎಲ್ಲಿ ಬಿಟ್ಟು ಬಂದ ಅಂದ್ರೆ ಚಿಕ್ಕಮಗಳೂರು ಹತ್ರ ಬಿಟ್ಟು ಬಂದ. ನಾ ಯಾಕೆ ಮತ್ತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರ ಬದುಕು ಬಹಳ ಕಡಿಮೆ ಅದ. ಎಲ್ಲರೂ ಎದ್ದು ಹೋಗೋರು ನೀವು. ಅದಕ್ಕೆ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ಸದ್ಗುರು ಸಮರ್ಥ ಗಿರಿಮಲಪ್ಪ ಮಹಾರಾಜರು ಹೇಳಿ ಹೋಗ್ಯಾರ, ತಮ್ಮ ಇದ್ದಂಗಿರ್ಬೇಕು ಇಲ್ಲದಂಗಿರ್ಬೇಕು, ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜ್ ಒಂದಿನ ಕೈ ಮಾಡಿ ಕರೀತಾನ, ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು, ಅದ ಮುಕ್ತಿ ಅಂತ ಹೇಳಿ ಹೋಗ್ಯಾರ. ಬಹಳ ಮುಕ್ತಿ ಅಂದ್ರೆ ಇಲ್ಲಿ ಗಡ್ಡ ಬಿಟ್ಟು ಗುಡ್ಡ ಸೇರಿ ಹೋಗ್ಬೇಕಂತ ಹೇಳಿಲ್ಲ ಮಹಾತ್ಮರು, ಬಹಳ ಸರಳವಾಗಿ ಹೇಳ್ಯಾರ. ಬಹಳ ನಾವು ರಾಮಚಂದ್ರ ಪ್ರಭುಗಳನ್ನ ಬಹಳ ಹಿಂದಿನ ಮಹಾತ್ಮರ ಇತಿಹಾಸವನ್ನ ಏನ್ ಹೇಳಕತ್ತೀವಿ ಅಂತಂದ್ರ ರಾಮನ ತ್ಯಾಗವನ್ನ ಸ್ಮರಣೆ ಮಾಡ್ಕೊಂತೀವಿ, ಒಪ್ಕೊಳ್ಳೋನು. ಆದ್ರೆ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗ ಗಿರಿಮಲಪ್ಪ ಮಹಾರಾಜರಂತ ತ್ಯಾಗವನ್ನ ಭೂಮಿ ತಲೆ ಮೇಲೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 14 ಜನ ಮಕ್ಕಳಿತ್ತು ಇಂಚಗೇರಿ ಮಠದೊಳಗ. ಈಗೇನು ಹಿರಿಯರು ಹಾಕೊಂತಿರಲ್ಲ, ದೋತ್ರವನ್ನ ಕೈಕಾಲಿ ಕಟ್ಕೊಂಡು ರುಂಡಕ್ಕೆ ಕಟ್ಕೊಂಡು ಕಂಬಕ್ಕೆ ಹಾಕಿ ಧ್ಯಾನ ಮಾಡ್ತಾ ಇದ್ರು ಗಿರಿಮಲಪ್ಪ ಮಹಾರಾಜರು. ಬಾಬುಸಾಹೇಬ್ ಮಹಾರಾಜರು ಬಂದು ಕೇಳ್ತಾರ,
ಗಿರ್ಮಲಪ್ಪ ಎಷ್ಟು ಧ್ಯಾನ ಮಾಡ್ತೋ ಏನು ಬೇಕು ಕೇಳಂತಂದ್ರ ನಾವಾಗಿದ್ರ ಬಂಗಾರ ಬೆಳ್ಳಿ ಮನಿ ಅಂತಸ್ತು ಆಸ್ತಿ ಕೇಳ್ತಾ ಇದ್ದೇವೆ. ಆದ್ರೆ ಗಿರ್ಮಲಪ್ಪ ಮಹಾರಾಜರು ಅದನ್ನ ಕೇಳಿಲ್ಲ. ಯಪ್ಪ ಪರಿಶುದ್ಧವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯವನ್ನ ಹಳ್ಳಿ ಹಳ್ಳಿ ಪ್ರಸಾರ ಮಾಡಬೇಕಾಗ್ಯದ. ನನಗೆ ಏನು ವರ ಕೊಡ್ಬೇಕಂದ್ರ ಮಾತು ಕೊಡಂತ ಮಾತು ತಗೊಳ್ತಾರ. ಏನು ಕೇಳ್ತಾರ ಅಂದ್ರೆ 14 ಜನ ಮಕ್ಕಳಿದ್ವಲ್ಲ, ಯಪ್ಪ ನನ್ನ ವಂಶ ನಿರ್ವಂಶ ಆಗುವಂಗ ಆಶೀರ್ವಾದ ಮಾಡು. ಏನು ಕೇಳಬೇಕ್ರಿ ಗುರುವಿನ ಹತ್ರ? ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನನ್ನಲು ಬೇಡ ಪರಮಾತ್ಮನವನು ಅಂತ ಹೇಳ್ತಾರ. ಆ ಗಿರ್ಮಲಪ್ಪ ಮಹಾರಾಜರು ಇಲ್ಲೇ ಜಮಖಂಡಿಯವರು ಒಂದು ಮಾತನ್ನ ನೆನಪು ಮಾಡ್ಕೊಳ್ತೀನಿ ಸಂದರ್ಭಗಳು. ಬಾಬು ಸಾಹೇಬ್ ಮಹಾರಾಜರು ಇಂಚಿಗೇರಿ ಒಳಗೆ ದೇಹ ಬಿಡ್ತಾರ. ದೇಹ ಬಿಟ್ಟಾಗ ಇಂಚಿಗೇರಿ ಮಠದೊಳಗೆ ಸಣ್ಣ ದ್ವಂದ್ವ ಇದ್ದದಕ್ಕಾಗಿ ಬಾಬು ಸಾಹೇಬ್ ಮಹಾರಾಜರು ತೀರ್ಕೊಂಡದನ್ನ ಗಿರ್ಮಲಪ್ಪ ಮಹಾರಾಜರು ಸುದ್ದಿನ ಮುಟ್ಸಂಗಿಲ್ಲ. ಅವಾಗ ಗಿರ್ಮಲಪ್ಪ ಮಹಾರಾಜರು ಜಮಖಂಡಿ ಒಳಗೆ ಊಟಕ್ಕೆ ಕುಂತಿರ್ತಾರ. ಮನ್ಯಾಗ ಅವ್ರ ಕಣ್ಣೆದರಿಗೆ ಹೆಂಗ್ ಬರ್ತದ ದೃಶ್ಯ ಅಂದ್ರ ಒಟ್ಟಿದ ಬಣವೆಗೆ ಬೆಂಕಿ ಹತ್ತಿದಂಗ ಆಗ್ತದ. ಹೆಗಲ ಮ್ಯಾಗ ಹಾಕಿದ ಶಲ್ಯ ಸುಟ್ಟು ದಗ 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 ಉರ್ದಂಗ ಆಗ್ತಿರ್ತದ. ನಮ್ಮಪ್ಪ ಏನೂ ಆಗಿಲ್ಲ ಅಂತೇಳಿ ಓಡೋಡಿ ಇಂಚಿಗೇರಿಗೆ ಹೋದ್ರ ಬಾಬು ಸಾಹೇಬ್ ಮಹಾರಾಜರ ದೇಹ ಬಿಟ್ಟು 4 ದಿನ ಆಗಿದೆ. ಆ ಮಣ್ಣಿನೊಳಗ ಬೂದಿ ಒಳಗ ಉಳ್ಳಾಡಿ ನಮ್ಮಪ್ಪ ಏನ್ ಹೇಳ್ಬೇಕಂತಿತ್ತೋ ಏನೋ ಅಂತೇಳಿ ಉಳ್ಳಾಡಿ ಅಳ್ತಾರ. ಅದ ದುಃಖದೊಳಗ ಮನೆಗೆ ಬಂದು ಹೆಂಡತಿ ದಾನವ್ಗೆ ಹೇಳ್ತಾರ. ಈ ಜಗತ್ತಿನ ಇತಿಹಾಸದೊಳಗ ವೈರಾಗ್ಯದ ಮಾತುಗಳನ್ನು ಹೇಳ್ತಾರ. ಗಿರ್ಮಲಪ್ಪ ಮಹಾರಾಜರು ದೋತರದ ಅರವಿ ಕೈಯಾಗಿ ಹಿಡ್ಕೊಂಡು ಹೆಂಡತಿ ದಾನವ್ಗೆ ಹೇಳ್ತಾರ, ದಾನವ ಇನ್ ಮ್ಯಾಗ ಜಗತ್ತು ಕೇಳ್ತದ. ಬಾಬು ಸಾಹೇಬ್ ಮಹಾರಾಜರ ಸಂಪ್ರದಾಯವನ್ನ ಸಾರ್ಲಿಕ್ಕೆ ಹೊಂಟೀನಿ, ಭಕ್ತಿ ಸಾರ್ಲಿಕ್ಕೆ ಹೊಂಟೀನಿ, ಜಗತ್ತು ಕೇಳ್ತದ. ನೀನು ಇಂಚಿಗೇರಿ ಮಠದ ಗಿರ್ಮಲಪ್ಪ ಮಹಾರಾಜರು ಯಾರಂತ ಕೇಳಿದ್ರೆ ಇನ್ ಮ್ಯಾಗ ಇಂಚಿಗೇರಿ ಗಿರ್ಮಲಪ್ಪ ಮಹಾರಾಜರು ನನ್ನ ಗಂಡ ಅಂತ ಹೇಳ್ಬೇಡ ದನವ, ಇಂಚಿಗೇರಿ ಗಿರ್ಮಲಪ್ಪ ಮಹಾರಾಜರು ನನ್ನ ಮಗ ಅಂತ ಹೇಳ್ಬೇಕವ. ಎಂತರ್ಬೇಕ್ರಿ. ಅವಾಗ ತಾಯಿ ದನವ ಕಣ್ಣೀರ್ ಹಾಕೋದಿಲ್ಲ. ಅವನ ನಂಬಿ ಬಂದ ಮೇಲೆ ಅವನಂತ ಆಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅನ್ನುವಂತ ಒಂದು ನಾಣ್ಣುಡಿಯೊಳಗ ತಾಯಿ ದನವ ಹೇಳ್ತಾಳ, ಯಪ್ಪ ನಾ ಮಾತು ನಡೆಸಿಕೊಡ್ತೀನಿ, ಅದ್ರ ನಂದು ಒಂದು ಮಾತು ನೀವು ನಡೆಸಿಕೊಡ್ಬೇಕ್ರಿ ಅಂತ. ಆಯ್ತಂತ ಗಿರ್ಮಲಪ್ಪ ಮಹಾರಾಜರು ಮಾತು ಕೊಟ್ಟಾಗ ಜಗತ್ತಿನ ಕೇಳ್ತದ್ರಿ ದಾನವ ನನ್ನ ಮಗ ಅಂತ ಗಿರ್ಮಲಪ್ಪನ ಜಗತ್ತು ಹೇಳ್ತೀನಿ, ಹಂಗ ನಿಮ್ಮನ್ನು ಕೇಳ್ತದಲ್ರಿ. ಜಮಖಂಡಿ ದಾನವ ಅಂತ ಯಾರು ಕೇಳಿದ್ರೆ ನನ್ನ ಧರ್ಮ ಪತ್ನಿ ಅನ್ಬೇಡ್ರಪ್ಪ, ಇಂಚಿಗೇರಿ ಮಠದ ಗಿರ್ಮಲಪ್ಪ ಮಹಾರಾಜರ ಮಗಳಂತ ಜಗತ್ತಿಗೆ ನೀವು ಹೇಳ್ರಪ್ಪ. ಇಂಥ ವೈರಾಗ್ಯದ ಸಂಪ್ರದಾಯದ ಯಾಕೆ ಈ ಸಂದರ್ಭದೊಳಗೆ ಈ ಮಾತು ನೆನಪು ಮಾಡ್ಕೊಳ್ಳಿ ಅಂತಂದ್ರ ಅಧ್ಯಾತ್ಮದ ತಳಹದಿ ಮ್ಯಾಗ ಬದುಕಿರ್ತಕ್ಕಂಥ ಇಂಥ ಮನೆತನದೊಳಗ ಹಿರಿಯರ ಪುಣ್ಯ ಸ್ಮರಣೆಯನ್ನು ಯಾಕೆ ಮಾಡ್ತೀವಿ ಅಂತಂದ್ರ ಅವ್ರ ಹಂಗ ಬದುಕಿ ಹೋಗ್ಯಾರಂತ ಅವ್ರ ಸ್ಮರಣೆಯನ್ನು ನಾವು ಮಾಡಕ್. ಹಳೆದನ್ನ ಎಂದೂ ಮರಿಬಾರ್ದು. ಕಾಲ ಕರ್ಮ ಯಾರನ್ನೂ ಬಿಟ್ಟಿಲ್ಲ, ಯಾರ ಸೊತ್ತು ಅಲ್ಲ ಅಂತ ಹೇಳ್ತಾರೆ. ಅದಕ್ಕ ಮಹಾತ್ಮರು ಒಂದು ಕಾಲದ ಹೇಳ್ಯಾರ. ಒಂದು ಮಾತಂದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇನ್ನು ಮಹಾತ್ಮರು ಮಾತಾಡೋರು ಅದಾರ. ಬಿದ್ದಿರುವಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹತ್ತುಕ್ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಳಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ. ಉಳುವಿ ಚೆನ್ನ ಬಸವಣ್ಣ ಶಟಸ್ಥಲ ಜ್ಞಾನಿ ಒಂದು ಕಾಲಜ್ಞಾನಿ ಹೇಳ್ತಾನ, ಉಳುವಿಯ ಚೆನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವಂತ ಹೇಳ್ಯಾರ. ಈ ನಾಡಿನೋಡು ಕೋವಿಡ್ ಒಳಗೆ ನಿಮಗ ನಮಗ ಏನು ಆಗ್ಲಾರ್ದ ನಾಡಿನ ಮಹಾತ್ಮರ ಆಶೀರ್ವಾದದಿಂದ ನಾವು ನೀವು ಜೀವಂತದವರು ನಿಜವಾಗ್ಲೂ ಭೂಮಿ ತೇಲಿ ಮೇಲೆ ಗಟ್ಟಿ ಕಾಳಾದೀವಿ. ಆದ್ರೆ ಕೇಳಬೇಕಾಗಿರೋದೇನು? ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದು ಸೌದಿ ಅವರು ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ. ಕೊನೆಯದಾಗಿ ಇನ್ನು ಸದ್ಗುರು ಸಮರ್ಥ ಮಹಾದೇವ ಮಹಾರಾಜರ ಆಶೀರ್ವಚನದ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬದುಕಿನೊಳಗ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯ ತ್ಯಾಗವನ್ನು ಎಂದೂ ಕೂಡ ಮರಿಬಾರದು. ಕಲಿಯುಗ ಅದಂದ್ರು ಸಹಿತ
ನಾವು ಬೇಕಾದಷ್ಟು ಬೆಳೆದಿರಬಹುದು. ಎಲ್ಲಾ ಶಿಕ್ಷಕರಿಗೆ ಆಶ್ಚರ್ಯ ಆಗ್ತದೆ. ಅವಾಗ ನರೇಂದ್ರ ನೀನ್ ಎಲ್ಲಿ ತಂದ್ಯಪ್ಪ, ನೀನ್ ಯಾವಾಗ ಸ್ವರ್ಗಕ್ಕೆ ಹೋಗಿ ಅಂತಂದಾಗ, ಸರ್ ತಾವ ಹೇಳಿರಲ್ಲ, ತಂದೆ ತಾಯಿನ ನಿಜವಾಗ್ಲೂ ದೇವ್ರ ಅಂತ ಹೇಳಿರಿ, ತಂದೆ ತಾಯಿ ಇರುವಂತ ಸ್ಥಳನ ಸ್ವರ್ಗ ಅಂತ ಹೇಳಿರಿ. ಹಾಗಾಗಿ ನನ್ನ ತಾಯಿ ಮತ್ತು ತಂದೆ ಪಾದದ ಕೆಳಗಿನ ಮಣ್ಣು ತಂದಿನ ಸರ್, ಸ್ವರ್ಗದ ಮಣ್ಣದ ತಗೊಳ್ಳಿ ಅಂತ. ಇಂಥ ಒಂದು ಸಂಸ್ಕಾರವನ್ನ ಈ ಕಲಿಯುಗದಲ್ಲಿ ನಾವು ಮಕ್ಕಳಿಗೆ ಕಲಿಸಬೇಕಾಗ್ಯದ. ನಿಜವಾದ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿದ್ದಾದ್ರ, ಅಧ್ಯಾತ್ಮದ ಚಿಂತನೆಯನ್ನ, ಮಹಾತ್ಮರ ನಾಣ್ಣುಡಿಗಳನ್ನ ಮನೆಯೊಳಗೆ ಬಿತ್ತನೆ ಮಾಡಿದ್ದಾದ್ರೆ, ವಚನ ಸಾಹಿತ್ಯವನ್ನ ಬಿತ್ತನೆ ಮಾಡಿದ್ದಾದ್ರೆ, ದಾಸಬೋಧವನ್ನ ಬಿತ್ತನೆ ಮಾಡಿದ್ದಾದ್ರೆ, ನಾವೆಂದೂ ಕೂಡ ವೃದ್ಧಾಶ್ರಮದ ಸಮೀಪ ನಿಲ್ಲುವಂತ ಕಾಲ ಬರುವುದಿಲ್ಲ. ಇವತ್ತು ದಿನಮಾನಗಳು ಬಹಳ ಕೆಟ್ಟವ. ಅದಕ್ಕ ಮಹಾತ್ಮ ಹೇಳ್ತಾರ, ದಿನಮಾನ ಬಲು ಕೆಟ್ಟವ ಸದ್ಗುರು ಪುತ್ರ ನಿನಗಾವು ಬಂದು ತಟ್ಟವು ಅಂತ ಹೇಳ್ತಾರೆ. ಅದಕ್ಕಾಗಿ ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ನಮ್ಮ ಬದುಕನ್ನ ಉದ್ಧಾರ ಮಾಡ್ಕೋಬೇಕಾಗ್ಯದ. ಈ ದಾಸಬೋಧದೊಳಗೆ ಒಂದು ಮರಾಠಿ ಶಬ್ದ ಬರುತ್ತೆ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತ, ನಾನಾ ಉಪಭೋಗ ಭೋಗಿತ ನಾಮ ಹೆಸರು ನಹಿ ಅಂತ ಹೇಳ್ತದ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಿಂದ ಅಡಿಗೆ ಮಾಡುವಾಗ, ರೈತ ಹೊತ್ತಾಗ ಕೆಲಸ ಮಾಡುವಾಗ ಓಂ ನಮ ಶಿವಾಯ ಅನ್ರಿ, ಮಾಧವ ಅನ್ರಿ, ಬಸವ ಅನ್ರಿ, ಬುದ್ಧ ಅನ್ರಿ, ಯಾರ ಹೆಸರು ಲೆಕ್ಕಾದ್ರೂ ಸಹಿತ ಭಗವಂತನ ಪಾದಕ್ಕೆ ಹೋಗ್ತದ. ಅದರ ಸಮಯವನ್ನ, ಆಯುಷ್ಯವನ್ನ ವ್ಯರ್ಥ ಮಾಡಲಾರ್ದ ನಾವೇನು ಮಾಡಬೇಕಾಗಿದೆ ಅಂದ್ರೆ ಗುರುವಿನ ಸ್ಮರಣೆಯನ್ನ ಮಾಡ್ತಾ 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 ಇದೇ ಜನ್ಮದೊಳಗೆ ನಮ್ಮ ಜನ್ಮವನ್ನು ಮುಕ್ತ ಮಾಡ್ಕೋಬೇಕಾಗ್ಯದ ಅಂತೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ ಅರ್ಪಣೆ. ಇದೀಗ ತಾನೇ ಆಶೀರ್ವಚನ ಮಾಡಿರ್ತಕ್ಕಂಥ ಶ್ರೀ ಶಶಿಕಾಂತ್ ಗುರುಜಿ ಅವರಿಗೆ ಪಾಟೀಲ್ ಪರವತಿಯಿಂದ